ಮಾಡಿ ಕೇಂದ್ರ ಸರ್ಕಾರ ಹಲವಾರು ಮುಷ್ಕರ ಜುಲೈ 9ಕ್ಕಿಂತ ಮುಂಚಿತವಾಗಿ ನಾವು ಹಲವಾರು ಮುಷ್ಕರಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ 29 ಸಂಹಿತೆಗಳನ್ನು 4 ಲೇಬರ್ ಕೋಡ್ಗಳಾಗಿ ಮಾಡುವುದನ್ನು ನಾವು ಒಪ್ಪೋದಿಲ್ಲ. ಏನೇ ನೀವು ತೀರ್ಮಾನಗಳನ್ನ ಮಾಡಬೇಕಾಯ್ತು ಅಂತ ಹೇಳಿದ್ರೆ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಅಂತ ಕೇಂದ್ರ ಕಾರ್ಮಿಕ ಸಂಘಟನೆಗಳನ್ನ ಮುಖಂಡರುಗಳನ್ನ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ಏನು ಜಾರಿ ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ದನ್ನ ನೀವು ವಿಚಾರ ಮಾಡಬೇಕು ಅಂತೇಳಿ ಹೇಳಿದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ಪಾರ್ಲಿಮೆಂಟ್ನಲ್ಲಿ ಕೂಡ ಯಾವುದೇ ತೀರ್ಮಾನಗಳಿಲ್ಲದೆ ಇವತ್ತು ಮೋದಿ ಸರ್ಕಾರ ಈ ದೇಶದಲ್ಲಿ ನಾನು ಏನೇ ಮಾಡಿದ್ರು ನಡೀತದೆ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಒಂದು ದೊಡ್ಡ ರೀತಿಯಲ್ಲಿ ಕಾರ್ಮಿಕರ ಮೇಲೆ ಒಂದು ಇದನ್ನ ಮಾಡಿದ್ದಾರೆ, ಇವತ್ತು ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋಂಥದ್ದು ಯಾವುದೇ ಕಾರಣಕ್ಕೂ ಇವತ್ತು ಲೇಬರ್ ಕೋಡ್ಗಳ ಪರಿಣಾಮ ಇವತ್ತು ನಾವೇನು ಅಲ್ಪ ಸ್ವಲ್ಪ ಸಂಬಳದಲ್ಲಿ ಏನು ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಖಾನೆ ಕಾರ್ಮಿಕರಿದ್ದೀವಿ. ನಮಗೆ ಈ ಲೇಬರ್ ಕೋಡ್ಗಳು ಜಾರಿ ಆದರೆ ಮುಷ್ಕರದ ಹಕ್ಕಿರೋದಿಲ್ಲ. ನಮ್ಗೆ ಯಾವುದೇ ವೇತನ ಹೆಚ್ಚಳ ಮಾಡುವ ಅನ್ನೋಂಥ ಡಿಮ್ಯಾಂಡ್ಗಳನ್ನ ಕೇಳಾರಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ತೀರ್ಮಾನವನ್ನ ಮಾಲೀಕರಿಗೆ ಕೊಟ್ಟು ಇವತ್ತು ಕಾರ್ಮಿಕರನ್ನ ಯಾವುದೇ ರೀತಿಯಾಗಿ ಒಂದು ಗುತ್ತಿಗೆ ಪದ್ಧತಿಯಲ್ಲಿ ದುಡಿಸ್ತಕ್ಕಂಥ ಹುನ್ನಾರವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ.